ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗಾಗಲೇ ನಾನು ಅತ್ತೆಯವರು ಮಾಡಿರುವಂತಹ ಕಳಲೆ ಪಲ್ಯನ ತೋರಿಸ್ಕೊಟ್ಟಿದ್ದೀನಿ. ಲಾಸ್ಟ್ ವೀಕ್ ನಾನು ಅದನ್ನ ಪೋಸ್ಟ್ ಮಾಡಿದ್ದೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ ಬೇಕಿದ್ರೆ. ಅದಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು. ಇವತ್ತು ನಿಮ್ಗೆ ಅವರು ಇನ್ನೊಂದು ಕಳಲೆ ಅಡುಗೆನ ತೋರಿಸ್ಕೊಡ್ತಾ ಇದ್ದಾರೆ. ಯಾವುದು ಅಂತ ಕೇಳೋಣ. ಇವತ್ತು ನಾನು ಕಳಲೆ ಸಾಂಬಾರ್ ಮಾಡಿದ್ದೇನೆ. ಅದು ಹೇಗಾಗಿದೆ ಅಂತ ನೋಡಿ ಹೇಳಿ. ತುಂಬಾ ಚೆನ್ನಾಗಾಗತ್ತೆ ಅದು ಕೂಡ. ಈ ಮಳೆ ಹೊಯ್ಯುವಾಗ ಬಿಸಿ ಬಿಸಿ ಕಳಲೆ ಸಾಂಬಾರ್ ಊಟ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಾಗತ್ತೆ. ಈ ಟೈಮ್ನಲ್ಲಿ ಮಾತ್ರ ನಮ್ಗೆ ಕಳಲೆ ಸಿಗುತ್ತೆ. ಸೊ ಹೇಗ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡಿ, ಈ ರೀತಿ ಕಳಲೆನ ತೊಗೊಂಡು ಬಂದ್ಬಿಟ್ಟು ಅದನ್ನು ಸಿಪ್ಪೆ ಎಲ್ಲ ತೆಗೆದು ವೈಟ್ ಪಾರ್ಟನ್ನು ಮಾತ್ರ ರೆಡಿ ಮಾಡ್ಕೊಳ್ಬೇಕು. ನಾನು ಇದರ ಸಾಂಬಾರಕ್ಕೆ ಇದನ್ನ ಹೆಚ್ಚುತ್ತಾ ಇದ್ದೇನೆ. ಹೀಗೆ ಮಾಡಿ ಸಾಂಬಾರಕ್ಕೆ ಇದ್ರ ಹೀಗೆ ಹೆಚ್ಕೊಳ್ಬೇಕು. ಎಳೆ ಇದ್ದಿದ್ದ ಹೀಗೆ ಮಾಡಿ ಹೆಚ್ಚಿ ಇಟ್ಕೊಳ್ಬೇಕು. ಸಪೂರವಾಗಿ ಅಲ್ವಾ? ಹಾಂ, ಸಪೂರವಾಗಿ ಹೆಚ್ಚಿಟ್ಕೊಳ್ಬೇಕು. ಹೀಗೆ ತುಂಬ ಚೆನ್ನಾಗಾಗತ್ತೆ. ಸ್ವಲ್ಪ ಬೆಳೆದು ಬಂದರೆ ಬಿಟ್ಬಿಡಬೇಕು ಅಲ್ಲೇ. ನೋಡಿ, ಇದೀಗ ಸ್ವಲ್ಪ ಗಟ್ಟಿ ಬರಲಿಕ್ಕೆ ಹಿಡಿತು. ಇದೀಗ ಇದು ಬೆಳೆದು ಬರ್ತಾ ಇದೆ. ಇದನ್ನು ಬಿಟ್ಬಿಡ್ಬೇಕು ಇಷ್ಟಕ್ಕೆ. ಮತ್ತು ಈ ಗಂಟಷ್ಟು ತೆಕ್ಕೊಂಡು ಅಲ್ಲಿಂದ ಮುಂದೆ ಕಟ್ ಮಾಡ್ಕೊಂಡು ಇಲ್ಲಿಂದ ಮುಂದೆ ಮತ್ತು ಹಾಗೆ ಈಗ ಇಲ್ಲಿ ಎಳೆದಿದೆ. ಇದು ಮತ್ತೆ ಬರ್ತಿದೆ ನೋಡಿ. ಹೀಗೆ ಸ್ವಲ್ಪ ಊಟ ಮಾಡಲಿಕ್ಕೆ ಹೀಗೆ ಮಾಡಿ ಮಾಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ರೌಂಡ್ ರೌಂಡ್ ಆಗಿ ಹೀಗೆ ಹೆಚ್ಚಿಟ್ಕೊಳ್ಬೇಕು. ಎಳೆದ ಸಪೂರವಾಗಿ ಹೆಚ್ಚಿ ಇಟ್ಕೊಳ್ಬೇಕು. ನೋಡ್ಲಿಕ್ಕೂ ಎಷ್ಟು ಚೆನ್ನಾಗಿ ಅನಿಸ್ತಿದೆ ನೋಡಿ. ಹೇಗೆ ಡಿಸೈನ್ ಆಗಿ ಹೀಗೆ ಸಪೂರವಾಗಿ ಹೆಚ್ಚಿ ಇದನ್ನು ನೀರಲ್ಲಿ ಹಾಕಿ ಇಟ್ಕೊಳ್ಬೇಕು. ಇನ್ನು ಇದು ನೋಡಿ, ಹೀಗೆ ಹೆಚ್ಕೊಂಡಿದ್ದೇನಲ್ಲ, ಈಗ ಇದನ್ನೆಲ್ಲ ಈಗ ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಇಡಬೇಕು. ಇದನ್ನು 2 ದಿವಸ ನೀರಲ್ಲೇ ಇಡಬೇಕು. ದಿವಸ ನೀರು ಚೇಂಜ್ ಮಾಡಬೇಕು ಅದನ್ನ. ಇದು ನೋಡಿ, ಹೀಗೆ ನೀರು ಹಾಕಿ ನೋಡಿ, ಇಷ್ಟು ನೀರು ಹಾಕಿ ಇಡಬೇಕು ಅದಕ್ಕೆ. ಇದನ್ನು ದಿವಸ ನೀರು ಚೇಂಜ್ ಮಾಡಬೇಕು. 2 ದಿವಸ ಆದರೂ ನೀರು ಚೇಂಜ್ ಮಾಡಬೇಕು. ಪ್ರತಿದಿನ ಚೇಂಜ್ ಮಾಡಿ ಬೇರೆ ನೀರು ಹಾಕಿ 2 ದಿನ ಇಡೋದು ಅಲ್ವಾ? ಹೌದು, 2 ದಿವಸ ಇಡೋದು. ಆಮೇಲೆ ಅಡುಗೆ ಮಾಡಬೇಕು. ಇವತ್ತು ತಂದು ಕಳೆದ ಇವತ್ತೇ ಮಾಡ್ಲಿಕ್ಕೆ ಬರೋದಿಲ್ಲ, ಅದು ಮಾಡಬಾರ್ದು. ಹಾಕಿದ್ದೇನಲ್ಲ, ಇದನ್ನ ಈಗ ಮುಚ್ಚಿಟ್ಬಿಡ್ತೇನೆ. ಆಮೇಲೆ ಸಾಂಬಾರು ಮಾಡುವಾಗ ಕಟ್ ಮಾಡಿಟ್ಟಿದ್ದು ತೋರಿಸಿದ್ದೇನೆಲ್ಲ ನಿಮಗೆ. 2 ದಿವಸ ಆಯಿತು. ಈಗ ಇದರ 2 ದಿವಸನೂ ನೀರು ಚೇಂಜ್ ಮಾಡ್ತಾ ಇದ್ದೇನೆ. ಈಗಲೂ ನೀರು ಚೇಂಜ್ ಮಾಡಿ ಇದನ್ನ ಬೇರೆ ನೀರು ಹಾಕಿ ಬೇಳೆ ಸಂಗಡ ಹಾಕಿ ಬೇಯಿಸಬೇಕು. ಈಗ ಇದು ನಿನ್ನೆ ಹಾಕಿದ ನೀರು. ಈಗ ನೀರೆಲ್ಲ ತೆಕ್ಕೊಂಡು ಇವತ್ತು ಸಾಂಬಾರು ಮಾಡೋದು ಅಲ್ವಾ? ಇವತ್ತು ಸಾಂಬಾರು ಮಾಡೋದು ಬೇಳೆ ಜೊತೆಗೆ ಹಾಕಿ. ಈಗ ಬೇಳೆ ನೆನೆಸಿಟ್ಕೊಂಡಿದ್ದೇನೆ ಇಲ್ಲಿ. ಇದಕ್ಕೆ ಹಾಕಿ ಬೇಳೆ ಜೊತೆಗೆ ಇದನ್ನು ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕು. ಎಷ್ಟು ವಿಸಲ್ ಬೇಕಾಗತ್ತೆ? ಮಾಮೂಲಿ ಎಲ್ಲ ತರಕಾರಿಗೆ ಬೇಕಾದಷ್ಟೇ. ಅಷ್ಟೇ, ಬೇಗ ಬೇಯುತ್ತಲ್ವಾ? ಹಾಂ, ಬೇಯುತ್ತೆ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಬೇಕು. ಉಪ್ಪು ಅರಿಶಿನ ಬೇಯಿಸ್ಲಿಕ್ಕೆ ಇಡುವಾಗಲೇ ಹಾಕಿಟ್ಕೊಳ್ಬೇಕು. ಕಡೆಗೆ ಸಾಲದಿದ್ರೆ ಮತ್ತೆ ಹಾಕ್ಬೋದು. ಹೋಳು ಸಪ್ಪೆ ಅನ್ಸಲ್ಲ ಆ ಥರ ಮಾಡ್ಕೊಂಡ್ರೆ. ಮತ್ತೆ ಅರಿಶಿನ ಹಾಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಕುಕ್ಕರ್ನಲ್ಲಿ ಇಟ್ಕೊಂಡ್ರೆ ಆಯ್ತಲ್ವಾ? ಈಗ ನೋಡಿ, ಕುಕ್ಕರ್ ಇಟ್ಕೊಂಡಾಗಿದೆ. ಕಳಲೆ ಬೇಯಿಸೋದಕ್ಕೆ ಅಂತ ಇಟ್ಕೊಂಡಿದೀವಿ ಅಲ್ವಾ? ಈಗ ಅದಕ್ಕೆ ಬೇಕಾಗಿರುವಂತಹ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈಗ ಸ್ಟವ್ ಹಚ್ಕೊಂಡು ಒಂದು ಚಿಕ್ಕ ಕಡಾಯಿನ ಇಟ್ಕೊಂಡಿದ್ದಾರೆ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ಒಂದು ಲವಂಗ ಹಾಕ್ತಾ ಇದ್ದೇನೆ. ಒಂಚೂರು ಇಂಗು, ಕೊತ್ತಂಬರಿ ಅರ್ಧ ಸ್ಪೂನು ಕೊತ್ತಂಬರಿ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ, ಸಾಸಿವೆ ಕಾಳು ಸ್ವಲ್ಪ, ಇದೆಲ್ಲ ಹಾಕ್ಕೊಂಡು ಈಗ ಹುರ್ಕೊಳ್ಬೇಕು ಅಲ್ವಾ? ಹಾಂ, ಒಣಮೆಣಸಿನ್ಕಾಯಿ. ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ, ಎಷ್ಟು ಸಾಂಬಾರು ಮಾಡ್ತೀರಿ ಅಷ್ಟು, ಅದಕ್ಕೆ ಎಷ್ಟು ಖಾರ ಬೇಕಾಗುತ್ತೆ ಅಷ್ಟು ಮೆಣಸು ಹಾಕ್ಕೊಳ್ಬೇಕು. ಇದಿಷ್ಟು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಕೆಂಪಾಗತ್ತಂತ ಹುರಿಯೋದು. ಉದ್ದಿನಬೇಳೆ ಕೊತ್ತಂಬರಿ ಎಲ್ಲ ಸ್ವಲ್ಪ ಕೆಂಪಾಗುವಾಗ ಹುರಿಬೇಕು. ಹುರಿತು ಸಾಕು. ಇಷ್ಟು ಹುರಿದ್ರೆ ಇಳಿಸಿಟ್ಕೊಂಡ್ಬಿಡು.
ಈಗ ಇದು ಸ್ವಲ್ಪ ತಣ್ಣಗಾಗಬೇಕು ಅಲ್ವಾ? ಮಸಾಲ ತಣ್ಣಗಾಗಿದೆ. ಕೊಬ್ಬರಿ ಎಷ್ಟು ಬೇಕೋ ಅದಷ್ಟು ಹಾಕ್ಬೋದು. ಹುಣಸೆ ಹಣ್ಣು ನೀರು ಹಾಕ್ಕೊಳ್ಳೋಣ. ಇದನ್ನೀಗ ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ಮಸಾಲ ಒಂದು ಪಾತ್ರೆಗೆ ತೆಗೆದಿಟ್ಕೊಡ್ತೀನಿ. ಡಿಸ್ಕೌಂಟ್ಗಾಗಿ ಕಾಯ್ಬೇಕಾಗಿಲ್ಲ. 10 ಸೀರೆ ಒಟ್ಟಿಗೆ ಖರೀದಿ ಮಾಡ್ಬೇಕಂತಾನೂ ಇಲ್ಲ. ಹಬ್ಬ ಹರಿದಿನಕ್ಕೆ ಅಂತ ಕಾಯೋ ಗೋಜಿಲ್ಲ. ಡಿಸ್ಕೌಂಟ್ ಹುಡ್ಕೊಂಡು ಬೇರೆ ಬೇರೆ ಊರಿಗೆ ಹೋಗೋ ಅಗತ್ಯ ಅಂತೂ ಇಲ್ವೇ ಇಲ್ಲ. ನಮ್ ಶಿರ್ಸಿಯಲ್ಲಿ ಎಕ್ದಮ್ ಹೋಲ್ಸೇಲ್ ರೇಟ್ನಲ್ಲಿ ಅತ್ಯುತ್ತಮ ಸಿಲ್ಕ್ ಮಾರ್ಕ್ ಇರೋಂತಹ ಸೀರೆ ಸಿಗ್ತಾ ಇದೆ ಫ್ರೆಂಡ್ಸ್. ಅದರಲ್ಲೂ ನಮಗೆ ಗದ್ವಾಲ್ ಸಿಲ್ಕು, ಟಿಶ್ಯೂ ಸಿಲ್ಕು ಮತ್ತೆ ಪೈಠಣಿ, ಕಾಂಜೀವರಮು ಯಾವ ರೀತಿ ನಿಮಗೆ ಸಿಲ್ಕ್ ಸಾರಿ ಬೇಕಂದ್ರೂ ಇಲ್ಲಿ ಸಿಗುತ್ತೆ. ನೀವು 10 ಸೀರೆನೇ ತಗೊಳ್ಳಿ ಅಥವಾ 1 ಸೀರೆ ಬೇಕಾದ್ರೂ ತಗೊಳ್ಳಿ, ನಿಮಗೆ ಹೋಲ್ಸೇಲ್ ರೇಟ್ ನಲ್ಲಿ ಸಿಗೋದಂತೂ ಗ್ಯಾರಂಟಿ. ಡೈರೆಕ್ಟ್ ಆಗಿ ಉತ್ಪಾದಕರಿಂದ ಗ್ರಾಹಕರಿಗೆ ಸಿಗ್ತಾ ಇರೋಂತ ಈ ಚಾನ್ಸ್ ಅನ್ನ ನಾವು ಯಾಕೆ ಬಿಟ್ಕೊಳ್ಳೋಣ ಅಲ್ವಾ ಫ್ರೆಂಡ್ಸ್? ಇವತ್ತೇ ಹೋಗೋಣ. ಎಲ್ಲಿಗೆ ಅಂತೀರಾ? ಗಂಧರ್ವ ಸಿಲ್ಕ್, ಸಿಪಿ ಬಜಾರ್, ಸಿರ್ಸಿ. ಖಂಡಿತ ಒಮ್ಮೆ ಭೇಟಿ ಕೊಡಿ. ಅತ್ಯುತ್ತಮವಾಗಿರುವಂತಹ ಹೋಲ್ಸೇಲ್ ರೇಟ್ ನ ಸೀರೆಗಳನ್ನ ನಿಮ್ದಾಗಿಸ್ಕೊಳ್ಬಹುದು. ಎಷ್ಟು ಸಾಫ್ಟ್ ಆಗಿ ಬೆಂದಿದೆ. ಇದು ಬಿಸಿ ಇದೆ, ಕೈ ಹಾಕೋದಕ್ಕಾಗಲ್ಲ ನೋಡಿ. ಇದು ಬೇಯಿಸ್ಕೊಂಡು ಬೇಳೆ ಕಳಲೆ ಎರಡು ಇದಕ್ಕೆ ಹಾಕ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಳಲೆ ಒಳ್ಳೆ ಅರೋಮಾ ಬರ್ತಾ ಇದೆ. ಈಗ ಸ್ಟೋವ್ ಆನ್ ಮಾಡಿಬಿಟ್ಟು ಈಗ ಪಾತ್ರೆನ ಇಟ್ಕೊಂಡಿದ್ದಾರೆ. ಅದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಅಲ್ವಾ, ಕರ್ಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಕುದಿಸ್ಕೊಳ್ಬೇಕು. ಇದ್ರ ಅದಕ್ಕೆ ಉಪ್ಪು ಹುಳಿ ಇದೆಲ್ಲ ಹಾಕಾಗಿದೆ. ಉಪ್ಪನ್ನ ಒಂದ್ಸರಿ ಟೇಸ್ಟ್ ಮಾಡಿ ನೋಡಿಕೊಂಡು ಕಡಿಮೆ ಇದ್ರೆ ಒಂದು ಸ್ವಲ್ಪ ಹಾಕ್ಕೊಳ್ಬೋದು. ಅದು ಚೆನ್ನಾಗಿ ಈಗ ಬಾಯ್ಲ್ ಆಗಬೇಕು. ಕಡಲೆ ಪಲ್ಯ ಮಾಡುವಾಗ ಒಂದು ಒಗ್ಗಟ್ಟು ಹೇಳಿದ್ದೆ, ಕೇಳಿದೀರಾ? ಈಗ ಇದು ಮತ್ತೊಂದು ಒಗ್ಗಟ್ಟು ಹೇಳ್ತೇನೆ ಕೇಳಿ. ಇವತ್ತು ಬಿತ್ತಡ ಬೆಳೆಯಡ ಎತ್ ನೀರು ಹೊಯ್ಯಡ ಮುತ್ತಂತ ಪದಾರ್ಥಕ್ಕೆ ಬರ್ತವೆ ಅಂದ್ರೆ ಏನು? ಕಳಲೆ. ಚೆನ್ನಾಗಿದೆ, ಒಳ್ಳೆ ನೋಡಿ. ಚೆನ್ನಾಗಿ ಈಗ ಕುದೀತಾ ಇದೆ ಅದು. ಈ ಕಳಲೆಗೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಇರಬೇಕು, ಅಂದ್ರೆ ಮಾತ್ರ ಅದು ಚೆನ್ನಾಗತ್ತೆ. ಒಳ್ಳೆ ಪರಿಮಳ ಬರ್ತಾ ಇದೆ ಕಳಲೆದು. ಅವಾಗ ಉಪ್ಪು ಹುಳಿ ಸಿಹಿ ಖಾರದ ಜೊತೆ ಕರೆಕ್ಟ್ ಆಗಿರತ್ತೆ ಅಲ್ವಾ? ಸಿಹಿ ಆಗುವಷ್ಟು ಬೆಲ್ಲ ಅಲ್ಲ. ಅದೇ ಒಂದು ಸ್ವಲ್ಪ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಎಲ್ಲ ಏನು ಬೇಕಾಗಲ್ಲ, ಯಾಕಂದ್ರೆ ಕಳಲೆ ಸ್ಮೆಲ್ ಒಳ್ಳೆ ಪರಿಮಳ ಚೆನ್ನಾಗಿರುತ್ತೆ ಅಲ್ವಾ? ಸೊ ನೋಡಿ ಈಗ ಒಳ್ಳೆ ಕುದೀತಾ ಇದೆ. ಈಗ ನೋಡಿ ಫ್ರೆಂಡ್ಸ್, ಕಳಲೆ ಸಾಂಬಾರ್ ರೆಡಿ ಆಗ್ತಾ ಇದೆ. ಟೇಸ್ಟ್ ನೋಡ್ಲಿಕ್ಕೆ ಕೊಡ್ತೇನೆ ನೋಡಿ. ಸೀದೆ ಬಿಸಿ ಬಿಸಿ ಸಾಂಬಾರ್, ಬಿಸಿ ಬಿಸಿ ಸಾಂಬಾರ್ ಒಳ್ಳೆ ಅನ್ನದ ಜೊತೆ ಹಾಕೊಂಡು ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ತುಂಬಾನೇ ಚೆನ್ನಾಗಿದೆ. ಒಳ್ಳೆ ಕಟ್ಟಗಾಗಿದೆ ಅಂತ ಹೇಳ್ತೀವಿ ನಮ್ ಕಡೆಗೆ. ಉಪ್ಪು ಹುಳಿ ಸ್ವಲ್ಪ ಸಿಹಿ ಜೊತೆ ಖಾರವಾಗಿ ತುಂಬಾ ಚೆನ್ನಾಗಿದೆ. ಮತ್ತೆ ಇವತ್ತು ಅತ್ತೆಯವ್ರು ಮಾಡಿರುವಂತಹ ಕಳಲೆ ಸಾಂಬಾರ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.